ವೆಲ್ಕಮ್ ಬ್ಯಾಕ್. ಡಿ.ಕೆ. ಶಿವಕುಮಾರ್ ಪದಗ್ರಹಣ ಸ್ವೀಕಾರ ಮಾಡುವ ಅಧಿಕೃತ ಮಾಹಿತಿ ಇನ್ನೂ ಬರಬೇಕಾಗಿದೆ ಅಷ್ಟೇ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟಕ್ಕೆ ಈಗ ರಾಜೀನಾಮೆ ಕೊಡುವ ಎಲ್ಲ ಸಾಧ್ಯತೆಗಳು ಇರುವ ಬೆನ್ನಲ್ಲೇ ಸಿಎಂ ಆಗುವ ಮುನ್ನವೇ ಡಿ.ಕೆ. ಶಿವಕುಮಾರ್ ಪವರ್ ಗೇಮ್ ಶುರು ಮಾಡಿದ್ರ. ಕೆಪಿಸಿಸಿ ಪದಾಧಿಕಾರಿಗಳಿಗೆ ಡಿ.ಕೆ. ಶಿವಕುಮಾರ್ ಶಾಕ್ ನೀಡ್ತಾ ಇದ್ದಾರೆ. SIR ಮೀಟಿಂಗ್ಗೆ ಗೈರಾಗೋ ಪದಾಧಿಕಾರಿಗಳಿಗೆ ಗೇಟ್ ಪಾಸ್ ನೀಡೋ ಸಾಧ್ಯತೆ ಇದೆಯಂತೆ. 3 ಕೆಪಿಸಿಸಿ ಉಪಾಧ್ಯಕ್ಷರು 29 ಪ್ರಧಾನ ಕಾರ್ಯದರ್ಶಿಗಳಿಗೆ ಶಾಕ್. ನಿಕೇತ್ ರಾಜ್ ಮೌರ್ಯ, ಭಾವನಾ ರಾಮಣ್ಣ, ಶಿವಮೂರ್ತಿ ನಾಯಕ್, MC ವೇಣುಗೋಪಾಲ್, CR ಮನೋಹರ್, ಷಣ್ಮುಖ ಶಿವಳ್ಳಿ, HR ಶ್ರೀನಾಥ್, VY ಘೋರ್ಪಡೆ, ಮಕ್ಬುಲ್ ಭಗವಾನ್, ಇಸ್ಮಾಯಿಲ್ ತಮಟ್ಗಾರ್ ಸೇರಿದಂತೆ ಹಲವರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಪಕ್ಷದ ಸಭೆಗೆ ಹಾಜರಾಗದಿದ್ದಕ್ಕೆ ರಣದೀಪ್ ಸುರ್ಜೇವಾಲಾ ಕೆರಳಿಕೆಂಡವಾಗಿದ್ರು. ಸಿಎಂ ಆಗ ಮುನ್ನ ಡಿ.ಕೆ. ಶಿವಕುಮಾರ್ ಯಾವ ರೀತಿ ತಮ್ಮ ಪವರ್ ಗೇಮ್ನ ಶುರು ಮಾಡ್ತಿದ್ದಾರೆ ಅನ್ನುವ ಒಂದು ಸುಳಿವು ಸದ್ಯಕ್ಕೆ ಸಿಗ್ತಾ ಇದೆ. ಎಸ್, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಖಚಿತವ, ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದು ಖಚಿತವ ಅನ್ನುವ ಪ್ರಶ್ನೆಗಳಿಗೆ ಸದ್ಯಕ್ಕೆ ಹೌದು ಅಂತ ಸದ್ಯದ ಬೆಳವಣಿಗೆಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಏನೆಲ್ಲ ಆಟ ಆಡಬೇಕು, ಇನ್ನು ಒಂದು ದಿನದಲ್ಲಿ ಏನು ಪ್ಲ್ಯಾನ್ ಮಾಡಬಹುದು, ಯಾಕಂತ ಹೇಳಿದ್ರೆ ತಕ್ಷಣಕ್ಕೆ ಸಮ್ಮತಿಯನ್ನು ಸೂಚಿಸಿದರೂ ಕೂಡ ಒಂದಿಷ್ಟು ಕಾಲಾವಕಾಶವನ್ನು ಕೇಳಿದಾಗ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬಹುದು, ಮತ್ತಷ್ಟು ಒಳ್ಳೆಯ ಸಮರ್ಪಕವಾದಂಥ ಷರತ್ತುಗಳನ್ನು ಕಂಡೀಷನ್ಸ್ಗಳನ್ನು ಹಾಕಬಹುದು. ಇದೊಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ, ಅವರ ಬೆಂಬಲಿಗರಿಗೆ ಅನುಕೂಲ ಆಗಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈಗ ಹೈಕಮಾಂಡ್ ಕೂಡ ಯೋಚನೆ ಮಾಡ್ತಾ ಇರುತ್ತೆ. ಎಸ್, ಈಗ ಪಕ್ಷದ ಸಭೆಗೆ ಹಾಜರಾಗದಿದ್ದಕ್ಕೆ ರಣದೀಪ್ ಸುರ್ಜೇವಾಲಾ ಸಿಡಿಮಿಡಿಗೊಂಡಿದ್ರು. ಹಾಗಾಗಿ ಆ ಒಂದು ಲೆಟರ್ ಕೂಡ ನೀವು ನೋಡ್ಬೋದು. ಅಂದರೆ KPCC ಪದಾಧಿಕಾರಿಗಳಿಗೆ ಡಿ.ಕೆ. ಶಿವಕುಮಾರ್ ಯಾಕೆ ಶಾಕ್ ಕೊಟ್ಟಿದ್ದಾರೆ, ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಯ ಆಧಾರವನ್ನು ನೀವು ದೃಶ್ಯದ ಎಡಭಾಗದಲ್ಲಿ ಗಮನಿಸಬಹುದು. ಅಂದರೆ 3 KPCC ಉಪಾಧ್ಯಕ್ಷರು 29 ಪ್ರಧಾನ ಕಾರ್ಯದರ್ಶಿಗಳಿಗೆ ಗೇಟ್ ಪಾಸ್ ನೀಡಬಹುದು. ಅದರಲ್ಲಿ ಇವರೆಲ್ಲ ಪ್ರಮುಖರು, ನಿಕೇತ್ ರಾಜ್ ಮೌರ್ಯ, ಭಾವನಾ ರಾಮಣ್ಣ, ಶಿವಮೂರ್ತಿ ನಾಯಕ್, ಆ ಹೆಸರುಗಳು ಕೂಡ ಅಲ್ಲಿ ಇದ್ದಾವೆ. ಅಂದರೆ ಈಗ ನಮ್ಮ ಅಣತಿಯಂತೆ, ನಮ್ಮ ಇಚ್ಛೆಯಂತೆ, ನಮ್ಮ ಆಲೋಚನೆಗೆ ಪೂರಕವಾಗಿ ಯಾರೆಲ್ಲ ಸಹಕಾರ ನೀಡೋಲ್ವೋ ಅವರಿಗೆಲ್ಲ ಸರ್ಕಾರದಲ್ಲಿ ಕೆಲಸ ಇಲ್ಲ, ಅವರಿಗೆಲ್ಲ ನಮ್ಮ ಜೊತೆ ಇರೋಕ್ಕೆ, ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ಕೆಲಸ ಮಾಡ್ತೀರಾ, ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಅಥವಾ ಪಕ್ಷ ಏನು ಹೇಳುತ್ತೋ ಅದನ್ನು ಒಮ್ಮತದ ನಿರ್ಧಾರದಿಂದ ಪಾಲನೆ ಮಾಡಬೇಕು, ಹೋಲ್ ಹಾರ್ಟೆಡ್ಲಿ ಕೆಲಸ ಮಾಡಬೇಕು. ಆ ಒಂದು ಮೆಸೇಜ್ನ ಈ ಮೂಲಕ ರವಾನೆ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್.